ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಾಫ್ಟ್ ಚಪಾತಿನ ಯಾವ ರೀತಿ ಮಾಡ್ಕೊಬರೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ಚಪಾತಿನ ಸ್ಮೂತಾಗಿ ಯಾವ ರೀತಿ ಮಾಡೋಣ, ಹಿಟ್ಟು ಯಾವ ರೀತಿ ಹದವಾಗಿ ಕಲಿಸ್ಕೋಬೇಕು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅದಕ್ಕೆ ಸ್ವಲ್ಪ ಒಂದು 3 ಬೌಲ್ನಷ್ಟು ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ತೊಗೊಂಡಿದ್ದೀನಿ. ಮೊದಲಿಗೆ 2 ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಳ್ಳಿ. ನೀರು ಸೇರಿಸ್ಕೊಳ್ತಾ ಇದ್ದೀನಿ. 2 ಲೋಟಷ್ಟು ಹಾಕೊಳ್ಳಿ. ಮಿಕ್ಸ್ ಮಾಡಿ. ಇನ್ನೊಂದು ಸ್ವಲ್ಪ ಹದವಾಗಬೇಕು. ನೀರನ್ನು ಇನ್ನೂ 1 ಲೋಟದಷ್ಟು ಹಾಕೋತೀನಿ. ನೀರನ್ನು ನೋಡಿ ಹಾಕೊಳ್ಳಿ. ತೆಳ್ಳೆ ಆಯಿತು ಅಂತಂದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕಿ ಮಿದ್ದಿಸ್ಕೊಳ್ಳಿ. ನಂತರ ಎಣ್ಣೆ ಹಾಕೊಳ್ಳಿ. ಮಿಕ್ಸ್ ಮಾಡಿ. ಎಣ್ಣೆ ಹಾಕ್ಕೊಂಡು ನೋಡಿ ಯಾವ ರೀತಿ ಗೋಧಿ ಹಿಟ್ಟನ್ನು ನಾವು ಮಿದ್ದಿಸ್ಕೊಂಡಿದ್ದೀವಿ ಅಂತ. ಹಿಂಗೆ ಮಿದ್ದಿಸ್ಬಿಟ್ಟು ಒಂದು 5 ನಿಮಿಷ ಹಾಗೆ ಮುಚ್ಚಿಬಿಡಿ. ಮುಚ್ಚಿ ಇಟ್ಟು ಆಮೇಲೆ ನಾವು ಹಿಟ್ಟನ್ನು ಚಪಾತಿನ ಹೊತ್ತಕ್ಕೆ ಸ್ಟಾರ್ಟ್ ಮಾಡಬೇಕು. ಹಿಟ್ಟನ್ನು ಚೆನ್ನಾಗಿ ಮಿದ್ದಿಸಿದಾದ್ಮೇಲೆ ಒಂದು 5 ನಿಮಿಷ ಮುಚ್ಚಿಡಿ. 5 ನಿಮಿಷ ಆದಮೇಲೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ನಾವು ಹಿಟ್ಟು ಅರಳ್ಕೊಂಡಿದೆ ಅಂತ. ಇವಾಗ ಉಂಡೆ ಮಾಡಿ ಇಟ್ಕೊಳ್ಳೋಣ. ಈ ರೀತಿ ಉಂಡೆ ಮಾಡಿ ಇಟ್ಕೊಂಡು ಚಪಾತಿನ ಹೊತ್ಕೊಳ್ಳೋಣ. ನೋಡ್ತಾ ಇರ್ಬೋದು ನಾವು ಹಿಟ್ಟನ್ನು ಯಾವ ರೀತಿ ಹದವಾಗಿ ನಾವು ಕಲಿಸ್ತೀವೋ ಆ ರೀತಿ ಚಪಾತಿ ಬರುತ್ತೆ. ತವನ ಕಾಯಕ್ಕಿಟ್ಟು ತೀರ್ಕೊಂಡಿರೋ ಚಪಾತಿನ ಹಾಕಿ. ಯಾವಾಗಲೇ ಆಗಲಿ ಮೊದಲೇ ಎಣ್ಣೆ ಹಾಕಕ್ಕೆ ಹೋಗಬೇಡಿ. ಒಂದು ಸೈಡ್ ಬೆಂದ ಮೇಲೇ ನೀವು ಎಣ್ಣೆ ಹಾಕಿ. ನೋಡ್ತಾ ಇರ್ಬೋದು ಒಂದು ಸೈಡ್ ಬೆಂದಿದೆ. ಈಗ ಎಣ್ಣೆನ ಹಾಕೊಳ್ಳಿ. ನೋಡಿ ಯಾವ ರೀತಿ ಇದಾಗಿದೆ ಅಂತ. ಎಣ್ಣೆ 1-2 ನಿಮಿಷ ಆದಮೇಲೆ ಅಷ್ಟೇ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಯಾವ ರೀತಿ ಚಪಾತಿ ರೆಡಿ ಆಗಿದೆ ಅಂತ. ಇದೇ ಥರ ಸಾಫ್ಟ್ ಚಪಾತಿನ ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ತಿಂದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.